मैडम हमारा एजेंडा नहीं है, हम बात करके क्या फायदा नहीं है। हम जाके ನಮ್ಮ ಬೆಳಕಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇದ್ರಿ. 2 ವಿಷಯ ನಾವು ಗಂಭೀರವಾಗಿ ಕೊಟ್ಟಿದ್ದೀರಿ ಮೀಟಿಂಗ್ ಒಳಗೆ ತೊಗೊಳಕ್ಕೆ. ಒಂದಿದ್ದು LNT, ಮತ್ತೊಂದು ಇದ್ದ ಅಕೌಂಟ್ಸ್ದ. 2 ತೊಗೊಂಡಿಲ್ರಿ ಅವ್ರದ್ದು ಅಟ್ಟ ತೊಗೊಂಡಾರ್ರಿ. ಈಗ ಗಂಭೀರ ವಿಷಯ ಅದಾವ್ರಿ. ಅದು LNTದು ನೀವು ಆಲ್ರೆಡಿ ಮುಂಚಿತವಾಗಿ ಹೇಳಿದ್ರಿ ಅವ್ರು ತೊಗೊಂತ. ಹಾಂ, ಅದು ನಂದು ಅವ್ರ ಜೊತೆ ಆಗಿದ್ದೀರಿ. 3 ಅವ್ರ ಅಜೆಂಡಾ, ನಮ್ಮ ಅಪೋಸಿಷನ್ದವ್ರು 2 ಅಜೆಂಡಾ ತೊಗೋಬೇಕಿದ್ರಿ. ಅವ್ರು ತೊಗೊಂಡಿಲ್ರಿ. ಅದ್ರಾಗ ಸಂಬಂಧ ನಾವು ಪ್ರೊಟೆಸ್ಟ್ ಮಾಡಿದ್ರಿ. ಈಗ ಕಮಿಷನರ್ ಸರ್ ಬಂದು ಕ್ಯಾಸ್ ಹಿಡಿದಾರ್ರಿ. ಥರ್ಸ್ಡೇ ನಮ್ದು ಅಡ್ಮಿನಿಸ್ಟ್ರೇಟಿವ್ ಮೀಟಿಂಗ್ ತೊಗೋತಾರ ಅಂತ ಹೇಳಿದಾರ್ರಿ. ನಡೀತಿದ್ರಿ. ಅದನ್ನ ನೋಡಿ ಕ್ಯಾಸ್ ಮಾತಾಡಿ ಕ್ಯಾಸ್ ಏನು ಜನರದ ಸಮಸ್ಯೆ ಐತ್ರಿ ನಾವು ಬಗೆಹರಿಸ್ತೀವಿ. ಕೆಲವೊಂದೇನು ಬೇಡಿಕೆಗಳು ಅವರು ಹೇಳ್ತಾ ಇದ್ದಾರೆ, ಅದನ್ನು ನಾವು ಕೂಡ ನಮ್ಮ ಸೆಕ್ಷನ್ಗಳಿಂದ ಕಂಪ್ಲೀಟ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಅದು ಕೆಲವೊಂದು ಎಲ್ಲೋ ಒಂದೊಂದು ಬಿಟ್ಟು ಹೋಗಿರ್ತಕ್ಕಂಥದ್ದು ಕೆಲವೊಂದು ನಿದರ್ಶನಗಳಿದ್ದಾಗ ಅವರು ನಮಗೆ ಅದೇನು ಆ ಗಮನಕ್ಕೆ ತಂದಾಗ ಅದನ್ನು ನಾವು ಇಮಿಡಿಯೇಟ್ಲಿ ಕೆಲಸಗಳನ್ನ ಮಾಡಿ ಅದನ್ನು ಮುಗಿಸ್ಬೇಕಾಗುತ್ತೆ. ಆ ರೀತಿ ಮಾಡ್ತಾ ಇರ್ತೀವಿ. ಈಗ ಆಡಳಿತಾತ್ಮಕ ಸಭೆ ತಗೋತಾ ಇದ್ದಾರೆ ಸರ್. ಈಗ ಆಡಳಿತ ಪಕ್ಷವನ್ನು ತಗೋತೀರಾ ನಾವು ವಿರೋಧ ಪಕ್ಷದವ್ರು ಒಟ್ಟಾಗಿ ಕೂಡಿ ತಗೋತೀರಿ? ಈಗ ಸನ್ಮಾನ್ಯ ಶಾಸಕರು ನಾರ್ತ್ ರಾಜು ಸೇಠ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಮೀಟಿಂಗ್ ಕೂಡ ಮಾಡ್ತೀವಿ. ಹಾಗಾಗಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈಗ ಎಷ್ಟೊತ್ತು ನಮ್ಮ ಕೌನ್ಸಿಲ್ ಸೆಕ್ರೆಟರಿ ಅವರು ಕೂಡ ಹೇಳಿದ್ರು, ಸಭಾ ಸೂಚನೆ ಮತ್ತು ಏನು ಸಬ್ಜೆಕ್ಟ್ಸ್ ಇರುತ್ತೆ ಅದನ್ನು ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಅದನ್ನು ಇನ್ ಟೈಮ್ ಆಗಿ ನೆಕ್ಸ್ಟ್ ಫಿಸಿಕಲ್ ಆಗಿ ಅವ್ರಿಗೆ ಅದನ್ನು ರಿಸೀವ್ಡ್ ತಗೊಂಡು ನೀವು ಅದನ್ನು ಇನ್ ಟೈಮ್ ಆಗಿ ಹಾಕೋದು. ಮುಂದಿನ ದಿನದಲ್ಲಿ ಎಲ್ಲ ನಗರ ಸೇವಕರನ್ನು ವಿಶ್ವಾಸ ತೊಗೊಂಡು ಹೋಗ್ತೀರಂತೀರಿ ಸರ್? ಈಗಲಿಂದಲೂ ಅಷ್ಟೇ, ಯಾವಾಗಲಿಂದಲೂ ಅಷ್ಟೇ ನಾವು ನ್ಯೂಟ್ರಲ್ ಆಗಿರ್ತಕ್ಕಂಥ ಅಧಿಕಾರಿಗಳು ನಾವೆಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕೆಲಸಗಳನ್ನ ಮಾಡ್ತೀವಿ.